ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್. ಬನ್ನಿ, ನಾನಿವತ್ತು ಹಿಂದೂ ಮಹಾಗಣಪತಿ ಮಹೋತ್ಸವಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನಾವು ಎಲ್ಲಿದ್ದೀವಿ ಅಂದರೆ ಹಿಂದೂ ಮಹಾಗಣಪತಿ ಮಹೋತ್ಸವದ ಎಂಟ್ರೆನ್ಸ್ ಇದು. ನಾವು ಇಲ್ಲಿ ಬಂದಿರೋದು ನೋಡಿ. ಹೋಗ್ತಾನೆ ಇಲ್ಲಿ ಜ್ಯುವೆಲರಿ ಎಲ್ಲ ಚೆನ್ನಾಗಿತ್ತು, ಹಂಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ನಿಮಗೆ ತೋರ್ಸೋಕ್ಕೆ ಅಂತೇಳಿ. ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸ್. ಇದು ಒನಕೆ ಓಬವ್ವ ಮಹಾದ್ವಾರ. ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ. ಇನ್ನು ಕತ್ಲಾಗ್ಬಿಟ್ರೆ ತುಂಬ ಚೆನ್ನಾಗಿ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗಲೇ ಆಲ್ರೆಡಿ ಎಷ್ಟೊಂದು ಜನ ಇದ್ದಾರೆ ನೋಡಿ. 5 ಗಂಟೆ ಆಗಿದೆ ನಾವು ಇಲ್ಲಿಗೆ ಬಂದಿರುವಾಗ. 5 ಗಂಟೆಗೆ ಎಷ್ಟೊಂದು ಜನ ಇದ್ದಾರೆ. ಆದಂಗೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಲೈಟಿಂಗ್ಸ್ ಎಲ್ಲ ಇವಾಗ ಆನ್ ಮಾಡ್ತಾಯಿದ್ರು. ಇಡೀ ಚಿತ್ರದುರ್ಗನೇ ಜಗಮಗ ಅಂತ ಇದೆ, ಲೈಟಿಂಗ್ಸಿಂದ ಕಂಗೊಳಿಸ್ತಾ ಇದೆ. ಸೊ ಫುಲ್ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ನಮ್ಮ ದುರ್ಗದಲ್ಲಿರೋದು ನಮಗೊಂಥರ ಪ್ರೌಡ್ ಫೀಲ್ ಅಂತ ಅನಿಸುತ್ತೆ ಈ ಒಂದು ವಿಚಾರವಾಗಿ. ಹಿಂದೂ ಪರಿಷತ್ ಬಜರಂಗ ದಳದವರು ತುಂಬ ಚೆನ್ನಾಗಿ ಏರ್ಪಡಿಸಿರ್ತಾರೆ. ಯಾವುದೇ ಒಂದು ಕಹಿ ಘಟನೆ ನಡೆಯಲ್ಲ. ಇಷ್ಟು ವರ್ಷದಿಂದ, ಸುಮಾರು 18 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಈ ಒಂದು ಮಹಾಗಣಪತಿ ಇದನ್ನು. ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಎಷ್ಟೊಂದು ಜನ ಇದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಎಷ್ಟೊಂದು ನೂರಾರು ಅಂಗಡಿಗಳು ಹಾಕಿದ್ದಾರೆ. ಇಂಥದ್ದು ಸಿಗಲ್ಲ ಅನ್ನಂಗಿಲ್ಲ ಅಂಗಡಿಗಳು, ಅಷ್ಟೊಂದು ಅಂಗಡಿಗಳಿದ್ದಾವೆ. ನೋಡ್ತಾ ಇರ್ಬೋದು ನೋಡಿ, ಈ ಕಡೆ ಲೈಟಿಂಗ್ಸು ಫ್ಲವರ್ ಪಾಟ್ಸು ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಬಟ್ಟೆಗಳು, ಪ್ರತಿಯೊಂದು ತಿಂಡಿ ತಿನಿಸುಗಳು ಏನೆಲ್ಲ ಸಿಗ್ತವೆ. ಮಕ್ಕಳಿಗೆ ಕರ್ಕೊಂಡೋದ್ರೆ ತುಂಬ ಆಸೆ ಆಗುತ್ತೆ. ಮಕ್ಕಳು ಅದು ಇದು ಕೇಳ್ತಾನೆ ಇರ್ತಾರೆ. ಕೊಡಿಸ್ಕೊಂಡು ಕರ್ಕೊಂಬರ್ಬೇಕು. ಹೆಂಗೆ ದುಡ್ಡು ಖರ್ಚಾಗ್ತವೆ ಅಂತಲೇ ಗೊತ್ತಾಗಲ್ಲ. ಇಲ್ಲಿ ಹೋದರೆ ಎಷ್ಟು ಚೆನ್ನಾಗಿತ್ತು. ನನ್ನ ಮಗನೂ ನಾವು ಹೋಗ್ಬೇಕಾದ್ರೆ ಅದೇನೋ ಆಲೂಗೆಡ್ಡೆದು ಮಾಡ್ತಾರಲ್ಲ ರೋಲ್ಸು, ಅದನ್ನು ತಿನ್ನಬೇಕು ಅಂತ ಹೇಳ್ದ. ಕೊಡಿಸ್ಕೊಂಡು ಕರ್ಕೊಂಡು ಹೋದೆ. ನಾವು ಪಾನಿಪುರಿ, ಮಸಾಲೆ ಪುರಿ, ಗೋಬಿ ಅಲ್ಲಿ ಹೋದಾಗ ತಾನಾಗೆ ತಿನ್ನಬೇಕು ಅಂತ ಅನಿಸುತ್ತೆ. ನಾವೇನೇ ಅನ್ಹೆಲ್ದಿ ಹೊರಗಡೆ ಹೋದಾಗ ತಿನ್ನಲ್ಲ ಅಂತ ಇಷ್ಟೇ ಅವಾಯ್ಡ್ ಮಾಡಿದ್ರು ಹೋದಾಗ ತಿನ್ನಬೇಕು ಅಂತ ಅನ್ನಿಸ್ಬಿಡುತ್ತೆ. ಹಂಗಾಗಿ ನಾವು ತಿಂದ್ವಿ. ಅಲ್ಲಿ ಹೋಗಿ ತಿಂದ್ಕೊಂಡು ಚೆನ್ನಾಗಿ ನಾವು ಎಂಜಾಯ್ ಮಾಡಿ ಬಂದ್ವಿ. ಹಾಗೆಯೇ ಮೊನ್ನೆ ಲಾಸ್ಟ್ ಟೈಮ್ ಹೋದಾಗ ಸುಮಾರು ಮಳೆ ಬಂದುಬಿಡ್ತು 5 ಗಂಟೆ ಟೈಮಿಗೆ. ಹಾಗಾಗಿ ನೀಟಾಗಿ ನಾನು ನಿಮಗೆ ಹಿಂದೂ ಮಹಾಗಣಪತಿ ಎಲ್ಲ ಹೇಗಿರುತ್ತೆ ಇಲ್ಲೆಲ್ಲ ಅಂತ ನಾನು ತೋರ್ಸೋಕ್ಕೆ ಆಗಿದ್ದಿಲ್ಲ. ಹಾಗೆ ಮೇಲೆ ವಿಡಿಯೋ ಮಾಡಿಕೊಂಡು ಬಂದಿದ್ವಿ. ಈಗ ನಾನು ಇದ್ರ ಬಗ್ಗೆ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಯಾವ ದಿನ ಇರುತ್ತೆ, DJ ಇರುತ್ತಾ ಇರಲ್ವಾ, ಹೇಗೆಲ್ಲ ನಡೆಯುತ್ತೆ, ಎಷ್ಟೆಲ್ಲ ಜನ ಸೇರ್ತಾರೆ ಅಂತೇಳಿ ನಾನು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಹೇಗೆಲ್ಲ ಲೈಟಿಂಗ್ಸ್ ಎಲ್ಲ ಇದು ಮಾಡಿದ್ದಾರೆ ಅಂತೇಳಿ. ಒಂದು 100 ಮೀಟ್ರು 200 ಮೀಟ್ರಿಂದನೇ ಕ್ಯೂ ಶುರುವಾಗ್ಬಿಡುತ್ತೆ ನೈಟ್ ಆದಂಗೆ, ಅಷ್ಟೊಂದು ಜನ ಸೇರ್ತಾರೆ. ಹಾಗೆಯೇ ನೋಡಿ, ಇಲ್ಲೆಲ್ಲ ಇಯರಿಂಗ್ಸು, ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನಾವು ಒಂದು ಜೊತೆ ಕಿವಿ ತೊಗೊಂಡೆ ನೋಡಿ. ತೊಗೊಂಡಿದ್ದಾವೆ ಇವೇನೆ, ತುಂಬ ಚೆನ್ನಾಗಿದ್ದಾವೆ, ಇಷ್ಟ ಆಯಿತು, ಹಂಗಾಗಿ ತೊಗೊಂಡೆ ಅಷ್ಟೇ. ನೋಡಿ, ಇಲ್ಲಿಂದ ಇದು ಡಿಸ್ಪ್ಲೇ ಏನು ಹಾಕಿದಾರಲ್ಲ, ಇಲ್ಲಿಂದ ಕ್ಯೂ ಶುರುವಾಗುತ್ತೆ. ಅದು ನಾವು ಹೋದಾಗ ಇಲ್ಲಿಂದ ಕ್ಯೂ ಶುರುವಾಗಿದ್ದು. ಮತ್ತು ನಾವು ಆ ಕಡೆಯಿಂದ ಬರುವಾಗ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿಂದ ಇತ್ತು ಕ್ಯೂ ನೋಡಿ. ಇಲ್ಲಿ ಮತ್ತು ಇನ್ನೊಂದು ಏನಂದರೆ ಒಳ್ಳೆ ವಿಚಾರ, ಚಪ್ಪಲಿನ ಯಾರೂ ಒಳಗೆ ಹಾಕ್ಕೊಂಡು ಹೋಗೋಂಗಿಲ್ಲ ಇಲ್ಲಿ. ಅದೊಂದು ತುಂಬ ಖುಷಿಯಾಗುತ್ತೆ. ಚಪ್ಪಲಿ ಹಾಕ್ಕೊಂಡೋದ್ರೆ ಯಾರನ್ನೂ ಒಳಗಡೆನೇ ಬಿಡೋಲ್ಲ. ಇಲ್ಲಿಂದನೇ ಚಪ್ಪಲಿ ಬಿಟ್ಬಿಡಬೇಕು. ಎಲ್ಲರೂ ಬರೀ ಕಾಲಲ್ಲಿ ಹೋಗಬೇಕು. ನೋಡಿ, ಈ ಕಡೆ ದುಡ್ಡು ಕೊಟ್ಟು ಚಪ್ಪಲಿ ಬಿಡ್ಬೋದು. ನಮ್ಮ ಚಪ್ಪಲಿ ಕಳೆದೋಗ್ತವೆ, ಯಾರಾದರೂ ಎತ್ಕೊಂಡು ಹೋಗ್ತಾರೆ ಅನ್ನೋ ಥರ ಇದ್ದರೆ ಹೀಗೆ ಎಲ್ಲಾದರೂ ಆಯಿತು, ಹೊರಗಡೆ ನಾವು ಕಾರಲ್ಲಿ ಹೋಗಿದ್ರೆ ಕಾರಲ್ಲೇ ಬಿಟ್ಬಿಟ್ಟು ಹೋಗ್ಬೋದು. ಒಟ್ಟು ಚಪ್ಪಲಿ ಮಾತ್ರ ಅಲ್ಲೋ ಇಲ್ಲ ಹಾಕ್ಕೊಂಡು ಹೋಗೋಂಗೆ ಇಲ್ಲ ಒಳಗಡೆ. ಅದು ಕಾಂಪೌಂಡ್ ಒಳಗೆ ಹೋಗೋಂಗಿಲ್ಲ ಚಪ್ಪಲಿ ಹಾಕ್ಕೊಂಡು. ಇಲ್ಲಿಂದ ಕ್ಯೂ ಇತ್ತು, ಹಂಗಾಗಿ ಕ್ಯೂ ಅಲ್ಲೇ ಬಂದ್ವಿ ನೋಡಿ. ಕ್ಯೂ ಅಲ್ಲಿ ನಿಂತ್ಕೊಂಡೆ ನಾನು ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ ಹೇಗೆಲ್ಲ ಲೈಟಿಂಗ್ಸ್ ಇದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಹಿಂದೂ ಮಹಾಗಣಪತಿದು ಹೇಳಬೇಕಂತಂದರೆ, ಇದು ಶೋಭಾಯಾತ್ರೆ ಬಂದು 13ನೇ ತಾರೀಕಿದೆ, ಇದೇ ತಿಂಗಳು ಸೆಪ್ಟೆಂಬರ್ 13ನೇ ತಾರೀಕು ಶನಿವಾರ ಬರುತ್ತೆ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ. ತುಂಬ ಚೆನ್ನಾಗಿ, ತುಂಬ ಅದ್ಧೂರಿಯಾಗಿರುತ್ತೆ. ಎಷ್ಟೋ ಲಕ್ಷಾಂತರ ಜನ ಸೇರ್ತಾರೆ ಹಿಂದೂ ಮಹಾಗಣಪತಿಗೆ. ತುಂಬ ಅದ್ಧೂರಿಯಾಗಿ ಏರ್ಪಡಿಸಿದ್ದಾರೆ. ಇಡೀ ಚಿತ್ರದುರ್ಗನೇ ಕಂಗೊಳಿಸ್ತಾ ಇದೆ ಲೈಟಿಂಗ್ಸಿಂದನ. ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಗೆ ತುಂಬ ತಯಾರಿಗಳು ನಡೀತಾ ಇದ್ದಾವೆ ನೋಡಿ. ನಾವು ಬಂದ್ವಿ ಇವಾಗ ಕ್ಯೂ ಅಲ್ಲಿ, ಸುಮಾರು ದೂರದಿಂದ ಬಂದ್ವಿ. ನಾನು ಅಲ್ಲಿಂದ ವೀಡಿಯೋ ಮಾಡ್ಕೊಂಡಿಲ್ಲ, ಮುಂದೆ ಬಂದು ಮತ್ತೆ ವೀಡಿಯೋ ಮಾಡಿದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಧೂರ ಮಂಟಪ. ಸಿಂಧೂರ ಮಂಟಪನ ಹೆಸರೇ ಒಂದು ಎಷ್ಟು ಚೆಂದ ಇದೆ ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು.
ಹಾಗೆಯೇ ಡಿ ಜೆ ಇರುತ್ತಾ ಇರಲ್ವಾ ಅಂತಲೂ ಸುಮಾರು ಜನಕ್ಕೆ ಡೌಟ್ ಆಗಿಬಿಟ್ಟಿದೆ. ಡಿ ಜೆ ಇದ್ದರೆ ಅದಕ್ಕೊಂದು ಕಳೆನೇ ಬೇರೆ, ಎಲ್ಲರಿಗೂ ಬೇಜಾರೇ ಡಿ ಜೆ ಇರಲ್ಲ ಅನ್ನೋದು. ಪಬ್ಲಿಕ್ಸು ಇದಕ್ಕೋಸ್ಕರನೇ ಡಿ ಜೆಯನ್ನು ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಡಿ ಜೆ ಈ ವರ್ಷ ಇರೋದಿಲ್ಲ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಹಾಗೆ ಮತ್ತು ಬೈಕ್ ರ್ಯಾಲಿ ಕೂಡ ಇರುತ್ತೆ. 13ನೇ ತಾರೀಕು ಶೋಭಾಯಾತ್ರೆ ಇದೆ, 11ನೇ ತಾರೀಕು ಮತ್ತು 12ನೇ ತಾರೀಕು ಬೈಕ್ ರ್ಯಾಲಿ ಕೂಡ ಇದೆ ದುರ್ಗದಲ್ಲಿ. ಬಂದು ಇಷ್ಟ ಇದ್ದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದು ಸಿಟಿ ತುಂಬ ಬೈಕ್ ರ್ಯಾಲಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಹಾಗೆಯೇ ಮಂಗಳವಾರ ಬಂದು 9ನೇ ತಾರೀಕು ಬರುತ್ತೆ. ಅವತ್ತು ನವದುರ್ಗೆಯರ ಆಗಮನ ಕೂಡ ಆಗುತ್ತೆ. ಇಡೀ ಚಿತ್ರದುರ್ಗದಲ್ಲಿರೋ ನಗರ ದೇವತೆಯರೆಲ್ಲ ಗಣಪತಿ ಮುಂದೆ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದ್ದೂರಿ ಮೆರವಣಿಗೆ ಮೂಲಕ ನವದುರ್ಗೆಯರ ಆಗಮನ ಕೂಡ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಸೇರಿದ್ದಾರೆ ಅಂತೇಳಿ. ಇದು ಮುಂದೆ ಸಿಂಧೂರ ಮಂಟಪದ ಎದುರುಗಡೆ. ಹಾಗೆಯೇ ಒಂದು ದಿನಕ್ಕೆ 10,000ಕ್ಕಿಂತ ಅತಿ ಹೆಚ್ಚು ಭಕ್ತರು ಕೂಡ ಬಂದು ಗಣಪತಿ ದರ್ಶನ ಮಾಡ್ತಾರೆ. ನೀವೇ ಊಹೆ ಮಾಡಿ, ಡೈಲಿ ದರ್ಶನಕ್ಕೆ 10,000ದಿಂದ 15,000 ಜನ ಬಂದು ದರ್ಶನ ಮಾಡ್ತಾರೆ ಅಂತಂದರೆ ಗಣಪತಿಯ ಶೋಭಾಯಾತ್ರೆಗೆ ಇನ್ನೂ ಎಷ್ಟು ಜನ ಸೇರ್ಬೋದು ಅಂತ ನೀವೇ ಊಹೆ ಮಾಡಿ. 13ನೇ ತಾರೀಕು ಶೋಭಾಯಾತ್ರೆ ಇದೆ ಅಂದರೆ 12ನೇ ತಾರೀಕೇ ಕರ್ನಾಟಕದ ಪ್ರತಿ ಒಂದು ಕಡೆಯಿಂದ 5,000ರಿಂದ 6,000 ಜನ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗುತ್ತೆ. ಒಂದು ಪೊಲೀಸ್ ಬಂದೋಬಸ್ತು ಯಾವ ರೀತಿ ಇರುತ್ತೆ ಅಂದರೆ 12ನೇ ತಾರೀಕು ಪೊಲೀಸರಿಂದ ಪಥಸಂಚಲನ ಕೂಡ ಮಾಡಲಾಗುತ್ತೆ. ಸಿಟಿಲಿ ಪೊಲೀಸ್ ಗ್ರೌಂಡ್ ಇರುತ್ತಲ್ಲ, ಆ ಒಂದು ಪೊಲೀಸ್ ಗ್ರೌಂಡಿಂದ ಹಿಡಿದು ಕನಕ ಸರ್ಕಲ್ವರೆಗೂ ಪಥಸಂಚಲನ ಇರುತ್ತೆ. ಅದು ಮೇಲಿಂದ ಡ್ರೋನ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಈ ಸಿಟಿ ತುಂಬ 2 ಲೈನ್ನಲ್ಲಿ ಪೊಲೀಸ್ನವರು ಹೋಗ್ತಾರೆ. ಅದು ನೋಡೋಕ್ಕೇ ತುಂಬ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೊಂದು ಬಂದೋಬಸ್ತು ಕೂಡ ಇರುತ್ತೆ. ನಮ್ಮ ಹಿಂದೂ ಮಹಾಗಣಪತಿ ಎಷ್ಟೆಲ್ಲ ಅದ್ದೂರಿಯಾಗಿ ಮಾಡ್ತಾರೆ, ಎಷ್ಟೆಲ್ಲ ಲಕ್ಷಾಂತರ ಜನ ಸೇರ್ತಾರೆ. ಈಗೆಲ್ಲ ನಡೆಯುತ್ತಲ್ಲ ಅಂತ ನಮಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಹಾಗೆಯೇ ಇಷ್ಟು ವರ್ಷದಿಂದ ಹಿಂದೂ ಮಹಾಗಣಪತಿನ ನಡೆಸ್ಕೊಂಡು ಬಂದಿದ್ದಾರಲ್ಲ, ಒಂದು ಸಹ ಕಹಿ ಘಟನೆ ಒಂದು ನಡೆದಿಲ್ಲ. ಅದೊಂದು ಒಳ್ಳೆ ವಿಚಾರ. ಅಷ್ಟೊಂದು ಡಿ ಜೆ ಇತ್ತಲ್ಲ ಇಷ್ಟು ವರ್ಷದಿಂದ, ಎಷ್ಟು ಜನ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕುಣಿತಾ ಇದ್ದರು. ಒಂದು ಇಲ್ಲಿವರೆಗೆ 18 ವರ್ಷದಲ್ಲಿ ಒಂದು ಮಿಸ್ಬಿಹೇವ್ ಕೂಡ ನಡೆದಿಲ್ಲ. ಅಷ್ಟು ಚೆನ್ನಾಗಿ ಪೊಲೀಸ್ನವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಲೈಟಿಂಗ್ಸು, ಅರಮನೆನೇ ನೋಡ್ದಂಗೆ ಆಗುತ್ತೆ. ಒಳಗಡೆ ಬಂದರೆ ಅದೊಂದು ಪಾಸಿಟಿವ್ ವೈಬ್ಸ್ ಇದೆಯಲ್ಲ, ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಸ್ವರ್ಗನೇ ಇಲ್ಲಿ ಇದೆ ಅನಿಸುತ್ತೆ ಗಣಪತಿ ನೋಡಿದರೆ, ಅಷ್ಟೊಂದು ಖುಷಿಯಾಗುತ್ತೆ. ನೋಡಿ ನೀವು ಗಣಪತಿ ದರ್ಶನ ಮಾಡಿ. ಮತ್ತು ಪೊಲೀಸ್ನವರು ಯಾರ್ಯಾರು ಎಲ್ಲೆಲ್ಲಿಂದ ಬಂದಿರ್ತಾರೆ ಅಂದರೆ KSRP ಇರ್ಬೋದು, DR ಇರ್ಬೋದು, ಸಿವಿಲ್ ಪೊಲೀಸ್ ಇರ್ಬೋದು, RAF ಇರ್ಬೋದು, IRB ಇರ್ಬೋದು, QRT, ಹೀಗೆ ರಾಜ್ಯದ ಎಲ್ಲ ಕಡೆಯಿಂದನೂ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡ್ತಾರೆ ಇಲ್ಲಿ. ನೋಡಿ, ಇದು ಬಂದು ಹಿಂದೂ ಮಹಾಗಣಪತಿ ಆಪೋಸಿಟೇ ಇರೋದು ಫಂಕ್ಷನ್ ಹಾಲು. ಇಲ್ಲಿ ಫಂಕ್ಷನ್ಸ್ ಎಲ್ಲ ನಡೆಯುತ್ತೆ. ಯಕ್ಷಗಾನ ಇರ್ಬೋದು, ಪ್ರತಿಯೊಂದು ಕಲೆಗೂ ಪ್ರದರ್ಶನ ಮಾಡ್ತಾರೆ, ಚೆನ್ನಾಗಿರುತ್ತೆ. ಡೈಲಿ ಒಬ್ಬೊಬ್ಬರು ಸೆಲೆಬ್ರಿಟೀಸ್ ಬರ್ತಾರೆ, ಹಾಡುಗಳು ಹೇಳೋದೆಲ್ಲ ಇರುತ್ತೆ. ಸರಿಗಮಪ ಸಿಂಗರ್ಸ್ ಇರ್ಬೋದು, ಅವರೆಲ್ಲ ಬರ್ತಾರೆ, ಚೆನ್ನಾಗಿರುತ್ತೆ, ನೋಡ್ಬೋದು. ವೇದಿಕೆ ಫಂಕ್ಷನ್ ಕೂಡ ಏರ್ಪಡಿಸಿರ್ತಾರೆ. ಹೀಗೆಲ್ಲ ನಡೆಯುತ್ತೆ. ಈಗೆಲ್ಲ ಅದ್ದೂರಿಯಾಗಿ ನಡೆಯುತ್ತೆ. ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳಿಂದನೂ ಸಹ ನಮ್ಮ ಹಿಂದೂ ಮಹಾಗಣಪತಿ ದರ್ಶನ ಪಡೀಲಿಕ್ಕೆ ಭಕ್ತರು ಬರ್ತಾರೆ. ಇವಾಗಂತೂ ಇತ್ತೀಚೆಗೆ ತುಂಬ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಮ್ಮ ಹಿಂದೂ ಮಹಾಗಣಪತಿ ಬಗ್ಗೆ ನಮಗೆ ಒಂದು ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಹಿಂದುತ್ವ ಎಷ್ಟು ಶ್ರೀಮಂತವಾಗಿದೆ ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಗಣಪತಿ ಗಣಪತಿ ಮಹೋತ್ಸವನಲ್ಲಿ ಎಷ್ಟು ಅದ್ದೂರಿಯಾಗಿ ಏರ್ಪಡಿಸಿರ್ತಾರೆ. ಎಷ್ಟು ಚೆನ್ನಾಗಿದೆ ಅಂತೇಳಿ ನಾವು ಇಂಥ ಪ್ರೋಗ್ರಾಮ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಏರ್ಪಡಿಸಿರ್ತಾರೆ. ಒಂದು ಕಹಿ ಘಟನೆ ಎಲ್ಲ ನಡೀದಂಗೆ ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂತ ನೋಡ್ತಾ ಇರ್ಬೋದು. ಅಷ್ಟೊಂದು ಜನ, ಲಕ್ಷಾಂತರ ಜನ ಸೇರ್ತಾರೆ, ಸಾವಿರಾರು ಜನ ಡೈಲಿ ಬಂದು ದರ್ಶನ ಮಾಡ್ತಾರೆ. ಇಷ್ಟೊಂದೆಲ್ಲ ಜನ ಬರ್ತಿರುವಾಗ ಒಂದು ಕಹಿ ಘಟನೆ ನಡೆದಿರೋಗಿ ಕಾರ್ಯಕ್ರಮ ನಡೆಸೋದು ತುಂಬ ಕಷ್ಟ. ಅದರಲ್ಲಿ ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.
ಎಲ್ಲರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಹಾಗೆಯೇ ಪೊಲೀಸ್ ಸಿಬ್ಬಂದಿಯವರಾಗಿರ್ಬೋದು, ತುಂಬ ಚೆನ್ನಾಗಿ ಹಗಲು ರಾತ್ರಿ ನಿದ್ದೆ ಮಾಡದೆ ಅಲ್ಲೆಲ್ಲ ಬಂದೋಬಸ್ತ್ ಮಾಡಿ ಈಗೆಲ್ಲ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಎಲ್ಲರೂ ಕಾರಣಕರ್ತರಾಗಿರ್ತಾರೆ. ಹೀಗಿರುತ್ತೆ ಫ್ರೆಂಡ್ಸ್ ಹಿಂದೂ ಮಹಾಗಣಪತಿ ಮಹೋತ್ಸವ. ಹೀಗೆಲ್ಲ ನಡೆಯುತ್ತೆ ಅಂತೇಳಿ ಒಂದು ಚಿಕ್ಕ ವಿಡಿಯೋದ ಮೂಲಕ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.